ಯಾಕೆ ಮೇಡಮ್ ಬರ್ತೀನಿ ಅಂತ ಒಪ್ಕೊಂಡ್ರಿ? ಏನ್ ಸುಬ್ಬು, ಶ್ರೀವಲ್ಲಿ ಜೊತೆ ಏನಾದ್ರು? ಎಂಥ ಮಾತು ಅಂತ ಆಡ್ತಿದ್ದೀರಾ ಮೇಡಮ್? ಪೆನ್ ಮೇಲೆ ಭಾರ ಹೊತ್ತಿರೋ ಕತ್ತೆಗೆ ಆನೆ ಭಾರ ಹೊತ್ಕೊಳ್ಳೋಕ್ಕಾಗುತ್ತಾ? ಹೆಗಲ್ ಮೇಲೆ ಅಷ್ಟೆಲ್ಲ ಜವಾಬ್ದಾರಿಗಳಿರುವಾಗ ಇಂಥದ್ದೆಲ್ಲ ತಲೆಗೆ ಯೋಚನೆ ಬರಲ್ಲ ಮೇಡಮ್. ಅವಳಿಗೇನೋ ಬುದ್ಧಿ ಸರಿ ಇಲ್ಲ, ತಲೆ ಕೆಟ್ಟೋಗಿರುತ್ತೆ, ಏನೇನೋ ಮಾತಾಡ್ತಾಳೆ. ಅಷ್ಟು ಸಾಲದು ಅಂತ ಈ ಕಡೆ ಮನೇಲೂ ನೆಮ್ಮದಿ ಇಲ್ಲ. ಕಾಂತ ಮತ್ತೆ ಬಂದಾಗಿಂದ ಮನೆ ರಣರಂಗ ಆಗೋಗಿದೆ. ಇಷ್ಟೆಲ್ಲ ಇದ್ರ ಮಧ್ಯೆ ನೀವು ಹೇಳಿರೋ ಥರ ಆಗಕ್ಕೆ ಸಾಧ್ಯನಾ? ಏನು ಮೇಡಮ್? ಪಾಪ ಸುಬ್ಬು, ಮನೇಲಿ ಎಷ್ಟೇ ಕಷ್ಟ ಇದ್ರೂ ಒಂದಿನಾನು ಹೇಳ್ಕೊಳ್ಳಲ್ಲ. ಇವತ್ತೇನೋ ಬಾಯಿ ತಪ್ಪಿ ಇದನ್ನೆಲ್ಲ ಹೇಳ್ತಿದ್ದಾನೆ ಅಂದರೆ ಆ ಕಾಂತಮ್ಮನ ಕಿರಿಕಿರಿ ಜಾಸ್ತಿ ಆಗಿರಬೇಕು. ಇಲ್ಲ, ಸುಬ್ಬು ಈ ರೀತಿ ಒದ್ದಾಡೋದನ್ನ ನೋಡೋಕ್ಕಾಗಲ್ಲ. ಇದಕ್ಕೇನಾದರೂ ಮಾಡಲೇಬೇಕು. ನಾನೇ ಹೋಗಿ ಇವನ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಮೇಡಮ್, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಶ್ರೀವಲ್ಲಿ ಲೊಕೇಶನ್ ಕಳಿಸಿದಾಳೆ, ಅಲ್ಲಿ ಡ್ರಾಪ್ ಮಾಡಿಬಿಡು ನನ್ನ. ಮೇಡಮ್, ಅವಳಿಗೇನೋ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂದರೆ ನಿಮಗೂ ಕೆಲಸ ಇಲ್ವಾ? ನಿಮ್ಮಿಬ್ಬರಿಗೂ ಕೆಲಸ ಇಲ್ಲ ಅಂದರೆ ನನ್ನ ಬಿಟ್ಬಿಡಿ, ನನಗೆ ಮಾಡೋಕ್ಕೆ ತುಂಬ ಕೆಲಸಗಳಿದೆ. ನಿನ್ಗಿರೋ ಕೆಲಸನೇ ನಾನು ನಿನ್ಗೆ ಹೇಳ್ತಿರೋದು. ಅವ್ಳು ಕಳಿಸಿರೋ ಲೊಕೇಶನ್ಗೆ ಸುಮ್ಮನೆ ನಂಗೆ ಡ್ರಾಪ್ ಮಾಡು. ಮೇಡಮ್, ಇನ್ನೊಂದು ಸ್ವಲ್ಪ ದಿನದಲ್ಲಿ ಸಾಲಿಗ್ರಾಮಕ್ಕೆ ಹೋಗ್ತಾ ಇದೀವಿ. ವ್ರತದ ಬಗ್ಗೆ ಹೇಳ್ಕೊಡಕ್ಕೆ ಅದು ಯಾರು ಬರ್ತಾರೆ ಅಂತ ಹೇಳ್ತಾ ಇದ್ರಲ್ಲ, ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ. ಉಸಾಬ್ರಿಯಲ್ಲಿ ಯಾಕೆ ನಿಮಗೆ? ನಾನೇನು ಮಾಡಬೇಕು ಏನು ಮಾಡಬಾರ್ದು ಅದು ನೀ ನನಗೆ ಹೇಳ್ತೀಯಾ? ಬೇಕಾಗಿಲ್ಲ, ಈಗ ಸುಮ್ಮನೆ ಬರ್ತೀಯೋ ಇಲ್ವೋ? ಹಾಯ್ ಶ್ರೀವಲ್ಲಿ. ಶ್ರಾವಣಿ, ಕೊನೆಗೂ ಬಂದ್ಬಿಟ್ಯಾ? ನೀನ್ ಎಲ್ಲಿ ಬರಲ್ವೋ ಅಂತ ಟೆನ್ಷನ್ ಆಗ್ಬಿಟ್ಟಿದ್ದೆ. ಅದೇಕ್ ಬರಲ್ಲ ನಾನು? ನೀನಿಷ್ಟು ಪ್ರೀತಿಯಿಂದ ಕರೆದ್ಮೇಲೆ ನಾನು ಬರ್ಲೇಬೇಕಾಗಿತ್ತಲ್ಲ. ಅದು ಅಲ್ಲದೆ ನಿನ್ ಪ್ರೀತಿ ವಿಷಯ ಮಾತಾಡಕ್ ಕರೆದಿದ್ಯಾ? ಏನು ಪ್ರೀತಿ ವಿಷಯನಾ? ಅಂದ್ರೆ ನೀನ್ ಹೇಳೋ ವಿಷಯನ ಪ್ರೀತಿಯಿಂದಾನೆ ತಾನೇ ಹೇಳ್ತೀಯಾ? ಇನ್ನೇನ್ ಮಾಡ್ಲಿ ಶ್ರಾವಣಿ, ನಾನು ನಿನ್ನ ಹತ್ರ ಮಾತಾಡದೆ ಬೇರೆ ದಾರಿನೇ ಇರ್ಲಿಲ್ಲ. ನೀನ್ ಏನು ಯೋಚನೆ ಮಾಡ್ಬೇಡ ಶ್ರೀವಲ್ಲಿ. ನಿನ್ ಮನ್ಸಲ್ಲಿ ಏನಿದೆ ಅದನ್ನೆಲ್ಲ ನನ್ನ ಹತ್ರ ಹೇಳ್ಕೊ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂ. ಇವಳು ಇಷ್ಟೆಲ್ಲ ಹೇಳ್ತಿದ್ದಾಳಲ್ಲ, ಇವಳ ಹತ್ರ ಸುಬ್ಬು ಮೇಲೆ ನಂಗೆ ಲವ್ ಆಗಿದೆ ಅಂತ ಹೇಳ್ಬಿಡ್ಲಾ? ಇವಳು ನಿಜವಾಗ್ಲೂ ಹೆಲ್ಪ್ ಮಾಡ್ತಾಳಾ? ಇಲ್ಲ ಇಲ್ಲ, ಯಾಕೆ ಇವಳ ಹತ್ರ ಹೇಳ್ಬೇಕು? ಸುಬ್ಬು ಮಾಡೋ ತಪ್ಪನ್ನೇ ನಾನು ಮಾಡಬಾರ್ದು. ಏನೇ ಇದ್ರು ಸುಬ್ಬು ಹತ್ರನೇ ನೇರವಾಗಿ ಹೇಳ್ತೀನಿ. ಮೊದ್ಲೇ ಇವ್ರದ್ದು ರಾಜಕೀಯದ ಫ್ಯಾಮಿಲಿ, ನನ್ನ ಪ್ರೀತಿ ವಿಷಯದಲ್ಲಿ ರಾಜಕೀಯ ಮಾಡ್ಬಿಟ್ರೆ ಅಯ್ಯೋ ಸಮಸ್ಯೆನೇ ಬೇಡ. ಏನ್ ಯೋಚನೆ ಮಾಡ್ತಿದ್ಯಾ? ಏನೋ ಹೇಳ್ಬೇಕು ಅಂದ್ಯಲ್ಲ, ಹೇಳು. ಶ್ರಾವಣಿ, ನಾನು ನಿನ್ನ ಹತ್ರ ಏನೋ ಕೇಳ್ತೀನಿ, ಇಲ್ಲ ಅನ್ಬಾರ್ದು. ಖಂಡಿತ ಅನ್ನಲ್ಲ. ಯಾಕೆ ನಾಚ್ಕೋತಾ ಇದ್ಯಾ? ನಿನ್ ಮನ್ಸಲ್ಲಿ ಏನಿದೆ ಅದನ್ನ ಹೇಳು. ನಿನಗೆ ಸುಬ್ಬು ನನಗೆ ಸುಬ್ಬು ಪಿ ಆಗೋ ಕೆಲಸ ಬೇಕು. ಏನ? ಸುಬ್ಬು ಪಿ ಆಗೋ ಕೆಲ್ಸನಾ? ಹೂ ಶ್ರಾವಣಿ, ನಾವ್ ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಬರೀ ಮನೇಲೇ ಇರೋದು, ಮದ್ವೆ ಆಗೋದು, ಮಕ್ಳು ನೋಡ್ಕೊಳ್ಳೋದು, ಇದಿಷ್ಟೇ ಅಲ್ಲ ಜೀವನ. ಜೀವನದಲ್ಲಿ ನಾನು ನನ್ನ ಕಾಲ್ ಮೇಲೆ ನಿಂತ್ಕೋಬೇಕು, ದುಡಿಬೇಕು, ಅದಕ್ಕೊಂದು ಕೆಲಸ ಬೇಕು. ಅದೆಲ್ಲ ಸರಿ ಶ್ರೀವಲ್ಲಿ, ಆದ್ರೆ ನಿನಗೆ ಸುಬ್ಬು ಪಿ ಕೆಲ್ಸನೇ ಆಗ್ಬೇಕು. ಅದು ಹಾ ಶ್ರಾವಣಿ, ಸುಬ್ಬು ಎಷ್ಟು ಕಷ್ಟಪಟ್ಟು ದುಡಿತಾನೆ. ಅವ್ನ್ ಕೆಲಸ ಮಾಡ್ತಿರೋದೇ ನನಗೆ ಸ್ಫೂರ್ತಿ ಕೊಟ್ಟಿರೋದು. ಅದು ಅಲ್ಲದೆ ಅವ್ನು ನಿಮ್ ತಂದೆ ಹತ್ರನೇ ಪಿ ಎ ಆಗಿದ್ದಾನೆ. ನನ್ಗೆ ನಿಮ್ ತಂದೆ ಅಂದ್ರೆ ತುಂಬಾ ಗೌರವ. ನಾನು ಅವ್ರ ಹತ್ರ ಪಿ ಎ ಆಗೋದಕ್ಕಾಗಲ್ಲ, ಅದಕ್ಕೆ ತುಂಬಾ ಅನುಭವ ಬೇಕು. ಅದಕ್ಕೆ ಸುಬ್ಬುಗೆ ಪಿ ಎ ಆಗೋಣ ಅಂತ. ಓ, ಇದಾ ವಿಷಯ? ನಾನು ಏನೇನೋ ಅನ್ಕೊಂಡ್ಬಿಟ್ಟೆ. ಆದ್ರೆ ನೀನ್ ಈ ವಿಷಯನ ಫೋನಲ್ಲೇ ಹೇಳ್ಬೋದಿತ್ತಲ್ಲ ಶ್ರೀವಲ್ಲಿ. ಹೋಗ್ಲಿ ಬಿಡು. ನಾನ್ ನಿನಗ್ ಮಾತು ಕೊಡ್ತಿದ್ದೀನಿ, ನೀನು ಸುಬ್ಬು ಪಿ ಎ ಆಗಿ ಸೆಲೆಕ್ಟ್ ಆಗಿದ್ಯಾ. ನಿಜವಾಗ್ಲೂ. ಆದ್ರೆ ಒಂದೇ ಒಂದ್ ಕಂಡೀಷನ್ ಇದೆ. ಏನ್ ಶ್ರಾವಣಿ ಅದು? ನೀನು ಸುಬ್ಬು ಪಿ ಎ ಆಗ್ಬೇಕಾದ್ರೆ ನಿನಗೆ ಸುಬ್ಬುನೇ ಇಂಟರ್ವ್ಯೂ ಮಾಡ್ಬೇಕು. ಎಂಥ ಸಮಸ್ಯೆ ಸಿಗಾಕ್ತೀರಿ ಮೇಡಮ್. ಬನ್ನಿ ಹೋಗೋಣ. ಸುಬ್ಬು, ನಾವ್ ಇವಾಗ ಎಲ್ಲಿಗೆ ಹೋಗ್ತಿದೀವಿ? ಎಲ್ಲಿಗೆ ಅಂದ್ರೆ ಮನೆಗೆ. ಮನೆಗ್ ಬೇಡ ಸುಬ್ಬು. ಮೊದ್ಲಾದ್ರೂ ಅಪ್ಪ ನನ್ನ ಜೊತೆ ಮಾತಾಡ್ತಾರೇನೋ, ನನ್ ಕಡೆ ನೋಡ್ತಾರೇನೋ ಅನ್ನೋ ಆಸೆ ಇರ್ತಿತ್ತು. ಈಗ ಒತ್ತಾಯ ಮಾಡಿ ಎಲ್ಲ ಮಾಡಿಸ್ಕೋಬೇಕು. ಅದಕ್ಕೆ ಒಂಥರ ಮನೆಗೆ ಹೋಗೋಕ್ಕೆ ಬೇಜಾರು ಅಂತ ಆಸೆಗಳನ್ನೆಲ್ಲ ನಾನು ಬಿಟ್ಬಿಟ್ಟಿದ್ದೀನಿ.
ನೀನು ಇಲ್ಲೇ ಎಲ್ಲಾದ್ರೂ ಸ್ವಲ್ಪ ಹೊತ್ತು ನನ್ನ ಸುತ್ತಾಡಿಸ್ತೀಯಾ? ಏನು ಮೇಡಮ್ ನೀವು ಸಣ್ಣ ಮಕ್ಳ ಥರ ರೌಂಡ್ ಓಡಿಸ್ತೀಯ ಅಂತ ಕೇಳ್ತಿದ್ದೀರಾ? ನನಗೆ ತುಂಬ ಕೆಲಸ ಇದೆ, ನಿಮ್ಮನ್ನು ಬಿಟ್ಬಿಟ್ಟು ನಾನು ಮತ್ತೆ ಆಚೆ ಹೋಗ್ಬೇಕು, ಬನ್ನಿ ಹೊಡೋಣ. ಸುಬ್ಬು, ನೀನ್ ಮಾತ್ರ ಊರೆಲ್ಲ ಸುತ್ಕೊಂಡ್ ಬರ್ತೀಯಾ? ನಾನು ಮನೇಲೆ ಬಿದ್ದಿರ್ಬೇಕಾ? ನಾನು ಊರೆಲ್ಲ ಸುತ್ತಲ್ಲ ಮೇಡಮ್, ಯಜಮಾನ್ ಒಂದಷ್ಟು ಕೆಲಸ ಹೇಳಿದ್ದಾರೆ, ಅದಕ್ಕೆ ಹೋಗ್ಬೇಕು ನಾನು. ಇದನ್ನು ನಾನು ಕೊಡ್ತಿರೋ ಕೆಲಸ ಅಂತಾನೆ ಅನ್ಕೋ. ಏನೋ ಬೆಂಗಳೂರೆಲ್ಲ ಗೊತ್ತಿರೋ ತರ ಕೊಚ್ಕೋತೀಯಾ, ಈಗ ಕರ್ಕೊಂಡು ಹೋಗು ಅಂದ್ರೆ ಕಾಲ್ ಕಿರ್ಕೊಂಡು ಜಗ್ಲಕ್ ಬರ್ತೀಯಾ? ನಂಗೆ ಗೊತ್ತಿಲ್ಲ, ನೀನೀಗ ನನ್ನನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಷ್ಟೇ. ಸರಿ, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳಿ? ನೀನ್ ಎಲ್ಲಾದ್ರೂ ಕರ್ಕೊಂಡು ಹೋಗು. ನೀವೇ ನನ್ನ ಪಾರ್ಟಿನೇ ಕಳಿಸ್ತೀಯ ಅಲ್ವಾ? ಪಾರ್ಟಿನಾ? ಹೌದು. ಪಾರ್ಟಿ ಯಾಕೆ? ಯಾಕೆ ಅಂದ್ರೆ ಏನ್ ಸುಬ್ಬು ಹಿಂಗ್ ಹೇಳ್ಬಿಟ್ಟೆ? ನಿನಗ್ ಹೊಸ PA ಸಿಕ್ಕಿರೋ ಖುಷಿಯಲ್ಲಿ ಪಾರ್ಟಿ ಕೊಡಿಸ್ಬೇಕು ತಾನೆ? ಮೇಡಮ್ ನನಗೆ ಈ ಥರ ರೇಗ್ಸ್ಬಿಡಿ ನೀವು. ರೇಗ್ಸಿದ್ರೆ ಏನ್ ಮಾಡ್ತೀಯಾ? ರೇಗ್ಸಿದ್ರೆ ನಾನು ನಿಮ್ಗೆ ಕರ್ಕೊಂಡೇ ಹೋಗಲ್ಲ ಅಷ್ಟೇ. ಬಿಡ 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 ಬಿಡ, ಕರ್ಕೊಂಡು ಹೋಗು. ನಾನ್ ರೇಗ್ಸಲ್ಲ. ನಂಗೆ ಪಾರ್ಟಿ ಕೊಡ್ಸಕ್ಕೂ ನಿಂಗೆ ಕಾರಣ ಬೇಕಾ? ಆಗಲ್ಲ. ಮತ್ತೆ ಹೇಗೆ? ನಾನ್ ಬಾಯಿ ಬಿಟ್ಟು ಕರ್ಕೊಂಡು ಹೋಗು ಅಂತ ಕೇಳಿದ್ರು ನೀನ್ ಯೋಚನೆ ಮಾಡ್ತೀಯಾ? ನೀನ್ ನನಗೆ ಇದೇ ಕೊಡಿಸ್ಬೇಕು ಅದೇ ಕೊಡಿಸ್ಬೇಕು ಅಂತ ನಾನೇನ್ ಕೇಳಲ್ಲ. ನೀನ್ ಏನ್ ಕೊಡ್ಸಿದ್ರು ನನಗೆ ಖುಷಿನೇ. ಕರ್ಕೊಂಡು ಹೋಗು ಸುಬ್ಬು. ಸರಿ ಮೇಡಮ್, ಕೊಡಿಸ್ತೀನಿ. ಸರಿ, ಬಾ ಬಾ ಬಾ. ಇಷ್ಟನಾ? ಇನ್ನೂ ಜಾಸ್ತಿ ಇರ್ಬೇಕಲ್ಲ? 370 ರೂಪಾಯಿ. ಇದ್ದಿದ್ದ ದುಡ್ಡೆಲ್ಲ EMIಗೆ, ಮನೆ ಖರ್ಚಿಗೆ ಅಂತ ಖಾಲಿ ಮಾಡಿಬಿಟ್ಟಿದ್ದೀನಿ. ಸಂಬಳ ಬೇರೆ ಇನ್ನೂ ಆಗಿಲ್ಲ, ಅಕೌಂಟಲ್ಲೂ ದುಡ್ಡಿಲ್ಲ. ಈಗ ಮೇಡಮ್ ಬೇರೆ ದೊಡ್ಡ ಮನೆ ಹುಡುಗಿ ಅಂದಮೇಲೆ ದೊಡ್ಡ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ಬೇಕು. 370 ರೂಪಾಯಿಲಿ ಮೇಡಮ್ ಖುಷಿ ಆಗೋ ಥರ ಏನು ಕೊಡ್ಸೋಕ್ಕಾಗುತ್ತೆ? ಏನು ಮಾಡಲಪ್ಪ? ಏಯ್ ಗಬ್ಬು ಸುಬ್ಬು, ಬರಲ್ಲ ನೀನು? ಬಂದೆ ಮೇಡಮ್.